ಒಂದು ಸಣ್ಣ ಪಟ್ಟಣದಲ್ಲಿ ನಿಖಿಲ್ ಎಂಬ ಹುಡುಗನಿದ್ದ. ಅವನ ಕನಸು ರಾಷ್ಟ್ರಮಟ್ಟದ ಅಥ್ಲೀಟ್ ಆಗಿ ಭಾರತವನ್ನು ಪ್ರತಿನಿಧಿಸುವುದು. ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಓಡುತ್ತಿದ್ದ. ಮಳೆಯಾಗಲಿ ಬಿಸಿಲಾಗಲಿ ಓಟವೇ ಅವನ ಪ್ರಾರ್ಥನೆ. ಅವನ ತಂದೆ ಟ್ರಕ್ ಡ್ರೈವರ್ ಆಗಿದ್ರು. ಮನೆ ಬಡವಾಗಿತ್ತು. ಆದರೆ ತಂದೆ ಎಂದಿಗೂ ಒಂದು ಮಾತು ಹೇಳುತ್ತಿದ್ದರು: ಮಗ, ಜೀವನದ ಹಾದಿ ಉದ್ದವಾಗಿರಬಹುದು, ಆದರೆ ನಿನ್ನ ಕಾಲುಗಳು ನಿಲ್ಲಬಾರದು. ಹಳ್ಳಿಯ ಕ್ರೀಡಾಕೂಟದಲ್ಲಿ ಅವನು ಮೊದಲ ಬಾರಿಗೆ ಭಾಗವಹಿಸಿದ. ಎಲ್ಲರೂ ಹೊಸ ಬೂಟ್ಗಳಲ್ಲಿ ಓಡುತ್ತಿದ್ದರು, ಆದರೆ ಅವನ ಬಳಿ ಹಳೆಯ ಚಪ್ಪಲಿ. ಆದರೂ ಅವನು ಓಡಿದ. ಅಂತಿಮ ತಿರುವಿನಲ್ಲಿ ಚಪ್ಪಲಿ ಕಿತ್ತು ಬಿದ್ದರೂ ಅವನು ಧೃತಿಗೆಡದೆ ಓಡುತ್ತಿದ್ದ. ಆ ದಿನ ಅವನು ಗೆಲ್ಲಲಿಲ್ಲ, ಆದರೆ ಎಲ್ಲರ ಕಣ್ಣಲ್ಲಿ ಅವನು ನಿಜವಾದ ಹೋರಾಟಗಾರ ಎನ್ನುವ ಗೌರವ ಬಂದಿತ್ತು. ವರ್ಷಗಳ ನಂತರ ಅವನು ರಾಜ್ಯಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದ. ಆದರೆ ಸ್ಪರ್ಧೆಯ ಮುನ್ನದ ದಿನ ಅವನ ತಂದೆ ಅಪಘಾತದಲ್ಲಿ ಗಾಯಗೊಂಡರು. ಮನೆಗೆ ಹಿಂತಿರುಗಬೇಕಾದ ಸ್ಥಿತಿ. ಅವನು ಸಂಕೋಚದಿಂದ ಕೂಗಿದ: ದೇವರೇ, ನಾನೇ ಯಾಕೆ? ಯಾವಾಗಲೂ ಪರೀಕ್ಷೆಯೇ. ಆದರೆ ತಂದೆ ಆಸ್ಪತ್ರೆಯ ಹಾಸಿಗೆಯ ಮೇಲೆ ನಗುಮುಖದಿಂದ ಹೇಳಿದ್ರು: ನಿನ್ನ ಓಟ ನಿಲ್ಲಬಾರದು ಮಗ, ಹೋಗು, ಸ್ಪರ್ಧೆಯಲ್ಲಿ ಭಾಗಿಯಾಗು. ನಿಖಿಲ್ ಕಣ್ಣೀರಿನಿಂದ ಹೊರಟ. ರೇಸ್ ಪ್ರಾರಂಭವಾಯಿತು. ಅವನು ಮಧ್ಯದಲ್ಲಿ ಬಿದ್ದು ಕಾಲು ಗಾಯಗೊಂಡಿತು. ಎಲ್ಲರೂ ಮುಂದೆ ಓಡಿದ್ರು. ಒಂದು ಕ್ಷಣ ಅವನು ನೆಲದ ಮೇಲೆ ಬಿದ್ದಿದ್ದ. ಜನರ ಶಬ್ದ ಮಾಯವಾಯಿತು. ಆದರೆ ಮನಸ್ಸಿನಲ್ಲಿ ತಂದೆಯ ಮಾತು ಕೇಳಿಸಿತು: ನಿನ್ನ ಕಾಲುಗಳು ನಿಲ್ಲಬಾರದು. ಅವನು ನೋವಿನ ನಡುವೆಯೂ ಎದ್ದು ನಿಂತ. ಹೆಜ್ಜೆ ಹೆಜ್ಜೆನೇ ಮುಂದೆ ಸರಿಯುತ್ತಾ ಕೊನೆಯವನೇ ಆದರೂ ಫಿನಿಶ್ ಲೈನ್ ದಾಟಿದ. ಜನರು ಎದ್ದು ನಿಂತು ಚಪ್ಪಾಳೆ ಹೊಡೆದರು. ಅವನು ಗೆದ್ದಿರಲಿಲ್ಲ, ಆದರೆ ಎಲ್ಲರ ಮನ ಗೆದ್ದಿದ್ದ. ಕೆಲವು ವರ್ಷಗಳ ನಂತರ ನಿಖಿಲ್ ರಾಷ್ಟ್ರಮಟ್ಟದ ಕೋಚ್ ಆದ. ಅವನು ಹೊಸ ಪೀಳಿಗೆಯ ಮಕ್ಕಳಿಗೆ ಗುರುವಾದ. ಯಶಸ್ಸು ಎಂದರೆ ಮೊದಲಿಗನಾಗುವುದಲ್ಲ, ನಿನ್ನ ಓಟವನ್ನು ಕೊನೆಯವರೆಗೂ ಮುಗಿಸುವುದು. ಪಾಠ: ಜೀವನದಲ್ಲಿ ನಾವು ಬಿದ್ದರೂ, ಸೋತರೂ, ಒಡೆದರೂ ನಾವು ಎದ್ದು ನಿಂತರೆ ಅದೇ ನಿಜವಾದ ಗೆಲುವು. ನಿಲ್ಲದ ಮನಸ್ಸೇ ನಿಜವಾದ ಶಕ್ತಿ.